ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಷಯ ಬಂದು ಪಡಿತರ ಚೀಟಿ ಬಗ್ಗೆ. ಏನು ಈ ವಿಷಯ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಹೊಸ ಪಡಿತರ ಚೀಟಿಗೆ ಅರ್ಜಿ ಅನ್ನೋ ಒಂದು ಪ್ರಕ್ರಿಯೆ ಮತ್ತೆ ಪುನರಾರಂಭಗೊಂಡಿದೆ. ಯಾರೆಲ್ಲ ನೀವು ಅರ್ಜಿನ ಸಲ್ಲಿಸಿಲ್ಲ ಅವರಿಗೆ ಇದು ತುಂಬ ಬಹುಮುಖ್ಯವಾದ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ, ಅರ್ಜಿನ ಹಾಕಿಬಿಟ್ಟು ನೀವು ರೇಷನ್ ಕಾರ್ಡ್ನ ಪಡ್ಕೊಳ್ಳೋಕ್ಕೆ, ಸದುಪಾಯ ಪಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಈ ಒಂದು ಅರ್ಜಿನ ಸಲ್ಲಿಸಬೇಕು ಅಂತ ತಿಳ್ಕೊಳ್ಳೋಣ. ಈ ಒಂದು ಪಡಿತರ ಚೀಟಿ ಪ್ರತಿಯೊಬ್ಬರ ಮನೆ ಕುಟುಂಬಕ್ಕೂ ಕೂಡ ತುಂಬಾ ಮುಖ್ಯವಾದ ಒಂದು ದಾಖಲೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಇದು ಕೇವಲ ಬರೀ ನಮಗೆ ರೇಷನ್ ಏನು ಕೊಡ್ತಾರೆ ಪಡಿತರ ಚೀಟಿಯಲ್ಲಿ, ಆ ಚೀಟಿ ಮೂಲಕ ಏನೆಲ್ಲ ಸೌಲಭ್ಯಗಳನ್ನ, ವಸ್ತುಗಳನ್ನ ನಾವು ಪಡ್ಕೊಳ್ಳೋದು ಮಾತ್ರ ಅಲ್ಲದೆ, ಈ ಒಂದು ಪಡಿತರ ಚೀಟಿಯಿಂದ ನಾವು ಸರ್ಕಾರಿ ಸೌಲಭ್ಯಗಳನ್ನ ಕೂಡ ನಾವು ಪಡ್ಕೊಳ್ಬಹುದು. ಜೊತೆಗೆ ಕಲ್ಯಾಣ ಯೋಜನೆಯನ್ನು ಕೂಡ ಪಡ್ಕೊಳ್ಳೋಕ್ಕೆ ಇದು ತುಂಬ ಸಹ ಬಳಸಲಾಗ್ತದೆ. ಹಾಗಾಗಿ ಪಡಿತರ ಚೀಟಿಗೆ ಸಂಬಂಧಿಸಿದಂತೆ ನಾವು ಆಗಾಗ ಸರ್ಕಾರದಿಂದ ಹೊಸ ಮಾಹಿತಿಗಳು ಕೂಡ ನಮಗೆ ಸಿಗ್ತಾ ಇದೆ. ಏನಂದರೆ, ಇತ್ತೀಚೆಗೆ ರಾಜ್ಯದಲ್ಲಿ ತುಂಬ ಡೂಪ್ಲಿಕೇಟ್ ಅಂದರೆ ನಕಲಿ ದಾಖಲೆಗಳನ್ನ ಆಧರಿಸ್ಕೊಂಡು ಯಾರೆಲ್ಲ ಪಡಿತರ ಚೀಟಿ BPL ಕಾರ್ಡ್ಗಳನ್ನ ಹೊಂದಿದ್ದಾರೆ ಅಂಥ ಕಾರ್ಡ್ಗಳೆಲ್ಲ ಕೂಡ ರದ್ದಾಗಿದೆ. ಹಾಗೂ ಇಂತಹ ಕಾರ್ಡ್ಗಳು, BPL ಕಾರ್ಡ್ಗಳು ತುಂಬ ಶ್ರೀಮಂತರ ಕೈಯಲ್ಲೇ ಇದ್ದು ಅದು ಅನರ್ಹ ಪಡಿತರ ಚೀಟಿಗಳು ಅಂಥೇಳಿ ರದ್ದು ಕೂಡ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಈ ಒಂದು ನಡುವೆ ನಾವು ಅರ್ಹ ಕುಟುಂಬಗಳಿಗೆ ಯಾರಿಗೆಲ್ಲ ಪಡಿತರ ಚೀಟಿಯನ್ನು ನೀಡಬೇಕು, ಯಾರ ಅರ್ಜಿನ ಸಲ್ಲಿಸಬೇಕು, ಪ್ರಕ್ರಿಯೆ ಮತ್ತೆ ಕೂಡ ಇದ್ರ ಬಗ್ಗೆ ಪುನಃ ಆರಂಭಗೊಂಡಿದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಸ್ನೇಹಿತರೆ, ಪಡಿತರ ಚೀಟಿ ಅನ್ನೋದು ತುಂಬ ಬಹುಮುಖ್ಯವಾದ ಒಂದು ನಮಗೆ ಅದು ಒಂದು ಆಧಾರ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಪಡಿತರ ಚೀಟಿ ಈಗಿನ ಕಾಲದಲ್ಲಿ ತುಂಬಾ ಮುಖ್ಯ ಆಗಿದೆ. ಹಾಸ್ಪಿಟಲಿಂದ ಹಿಡಿದು ನಾವು ಏನೇ ಒಂದು ಏನೇ ಕಾರ್ಯ ಸ್ಟಾರ್ಟ್ ಮಾಡ್ತೀವಿ ಅಂದ್ರೂ, ಒಂದು ಬಿಸ್ನೆಸ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಪ್ರತಿಯೊಂದಲ್ಲೂ ಕೂಡ ನಮ್ಮ ಒಂದು ನಾವು ಯಾವ ಮಟ್ಟಿಗೆ ಶ್ರೀಮಂತಿರ್ಬೋದು, ಯಾವ ಮಟ್ಟಿಗೆ ಬಡವರು ಇರ್ಬೋದು ಅನ್ನೋ ಒಂದು ರೀತಿನೂ ಕೂಡ ಈ ಪಡಿತರ ಮೂಲಕ ನಾವು, ಪಡಿತರ ಚೀಟಿಯ ಮೂಲಕ ನಾವು ತಿಳ್ಕೊಳ್ಬಹುದಾಗಿದೆ. ಹಾಗಾಗಿ ನಾನು ಈ ಒಂದು ಪಡಿತರ ಚೀಟಿಯಿಂದ ತೀರಾ ಬಡವರಿಗಾಗ್ಬೋದು, ಇಲ್ಲಾಂದರೆ ಮಧ್ಯಮ ವರ್ಗದವರಿಗಾಗ್ಬೋದು, ಯಾವ ತರಹದ ಅನುಕೂಲಗಳಿದೆ ಅನ್ನೋದನ್ನು ಕೂಡ ನಾನು ಮುಂಚೆನೇ ನಿಮಗೆ ಹೇಳಿದ್ದೀನಿ. ಆ ಪಡಿತರ ಚೀಟಿಯ ಬಗ್ಗೆ ಇರುವಂತಹ ಒಂದು ನಮಗೆ ಸಿಗುವಂತಹ ಒಂದು ಸೌಲಭ್ಯಗಳನ್ನ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಹಿಂದಿನ ವಿಡಿಯೋಗಳನ್ನ ನೋಡ್ಬೋದು. ಸ್ನೇಹಿತರೆ, ತುಂಬ ದಿನದಿಂದ ನಾನು ವೀಡಿಯೋಸ್ಗಳನ್ನ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಈಗ ನಾನು ಕಂಟಿನ್ಯೂಸ್ ವೀಡಿಯೋಸ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ವೀಡಿಯೋಸ್ಗಳನ್ನ ನೋಡಿಕೊಂಡು ನೀವು ಮುಂದೆ ಬರುವಂತಹ ವಿಷಯದ ಬಗ್ಗೆ ನೀವು ವಿಷಯನ ತಿಳ್ಕೊಂಡು ಅರ್ಜಿನ ಸಲ್ಲಿಸ್ಬೋದು. ಹಾಗಾದರೆ ಪಡಿತರ ಚೀಟಿ ಅರ್ಜಿಗೆ ಅವಕಾಶ ಇದೆಯಾ? ಯಾರಿಗೆಲ್ಲ ಅವಕಾಶ ಇದೆ? BPL ಕಾರ್ಡ್ ಮತ್ತು BPL ಕಾರ್ಡ್ ಸೇರಿದಂತೆ ಎಲ್ಲ ರೀತಿಯ ಪಡಿತರ ಚೀಟಿದಾರರಿಗೂ ರಾಜ್ಯ ಸರ್ಕಾರ ಮತ್ತು ಅರ್ಜಿಯನ್ನು ಸಲ್ಲಿಸಲು ಅವಕಾಶ ನೀಡಿದೆಯಾ? ಹೌದು ಸ್ನೇಹಿತರೆ, ಅರ್ಹರು ಯಾರೆಲ್ಲ ಒಂದು BPL ಕಾರ್ಡಿಗೆ, ಬಿಲೋ ಪ್ರಾಪರ್ಟಿ ಲೈನ್ ಅಂತ ಹೇಳ್ತೀವಿ BPL ಕಾರ್ಡ್ ಅಂದರೆ, APL ಕಾರ್ಡ್ ಅಂದರೆ ಅಬೋವ್ ಪಾವರ್ಟಿ ಲೈನ್ ಅಂತ ಕೂಡ ಹೇಳ್ತೀವಿ. ಯಾರೆಲ್ಲ APL ಕಾರ್ಡ್ಗೆ ಸೇರ್ಪಡೆ ಆಗ್ತೀರಾ, ಯಾರೆಲ್ಲ BPL ಕಾರ್ಡ್ಗೆ ಸೇರ್ಪಡೆ ಆಗ್ತೀರಾ ಅಂತಹವರುಗಳು ಕೂಡ ಅರ್ಜಿನ ನೀವು ಇದೇ ತಿಂಗಳಾದ ಸೆಪ್ಟೆಂಬರ್ 6ನೇ ತಿಂಗಳಿಂದ ಮಧ್ಯಾಹ್ನ 12 ಗಂಟೆ ಒಳಗಡೆ ಅರ್ಜಿನ ಸಲ್ಲಿಸಬೇಕಾಗಿದೆ. ಇದಕ್ಕಾಗಿ ನೀವು ahara.kr.nic.in ವೆಬ್ಸೈಟಿಗೆ ನೀವು ಸೇವಾ ಸಿಂಧು ಪೋರ್ಟಲ್ ಅಥವಾ ಮೊಬೈಲ್ ಅಥವಾ ಕಂಪ್ಯೂಟರ್ ಮೂಲಕ ಆನ್ಲೈನ್ನಲ್ಲಿ ನೀವು ಅರ್ಜಿನ ಸಲ್ಲಿಸಬಹುದು. ಹಾಗಾಗಿ ಇದು ಒಂದು ತುಂಬ ಬಹುಮುಖ್ಯವಾದ ಒಂದು ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಟೈಮ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಅರ್ಜಿ ಅವಕಾಶ ನಮಗೆ ಎಕ್ಸ್ಟೆಂಡೆಬಲ್ ಕೂಡ ಆಗುತ್ತೆ. ಹಾಗಾಗಿ ಈ ಅರ್ಜಿ ಹೇಗೆ ಸಲ್ಲಿಸ್ಬೋದು, ಏನೆಲ್ಲ ದಾಖಲೆಗಳು ಬಹುಮುಖ್ಯವಾಗಿದೆ, ಹೇಗೆ ನಾವು ಯಾರೆಲ್ಲ ಅರ್ಹತೆ ಇರ್ತಾರೆ APL ಕಾರ್ಡಿಗೆ, BPL ಕಾರ್ಡಿಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಲು ಕೆಲವೊಂದು ನಿಬಂಧನೆಗಳು ಮತ್ತು ಸರ್ಕಾರ ಘೋಷಿಸಿದೆ. ಏನು ಆ ನಿಬಂಧನೆಗಳು? ಸರ್ಕಾರ ಏನು ಘೋಷಿಸಿದೆ ಅಂತ ಹೇಳಿದ್ರೆ, ಅರ್ಜಿ ಸಲ್ಲಿಸುವವರು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ಅಂದರೆ ನೀವು ಕರ್ನಾಟಕದಲ್ಲಿ ಸ್ವಂತ ಮನೆಯನ್ನು ಹೊಂದಿರಬೇಕು, ನೀವು ಕರ್ನಾಟಕದಲ್ಲೇ ವಾಸಿ ಆಗ್ತಿರಬೇಕು, ನಿಮ್ಮ ಮನೆ ಕರ್ನಾಟಕದಲ್ಲೇ ಇರೋದ್ರೆ, ರೆಸಿಡೆನ್ಷಿಯಲ್ ಬಂದು ನಿಮ್ಮದು ಕರ್ನಾಟಕದಲ್ಲೇ ರೆಸಿಡೆನ್ಷಿಯಲ್ ಇದೆ ಅಂತಂದರೆ ಈ ಒಂದು ಅರ್ಹತೆಗೆ ನೀವು ಅಂದರೆ ಅದಕ್ಕೆ ಸೇರ್ಪಡೆ ಆಗ್ತೀರಾ. ಇದು ಮೊದಲನೇದಾಯಿತು. ಎರಡನೇದು ಕೂಡ, ಈಗಾಗಲೇ ಪಡಿತರ ಚೀಟಿ ಹೊಂದಿರುವವರು ಮಾತ್ರ ಹೊಸ ಅರ್ಜಿ ಸಲ್ಲಿಸಬಹುದು. ಹೊಸದಾಗಿ ವಿವಾಹವಾದ ದಂಪತಿಗಳು ಕೂಡ ಹೊಸ ಪಡಿತರ ಚೀಟಿಗೆ ಅರ್ಜಿ ಹಾಕಬಹುದು. ಕುಟುಂಬದ ವಾರ್ಷಿಕ ಆದಾಯದ ಆಧಾರದ ಮೇಲೆ ಅವರಿಗೆ BPL ಅಥವಾ APL ಕಾರ್ಡ್ ನೀಡಲಾಗುತ್ತದೆ. ಸ್ನೇಹಿತರೆ ನೋಡಿ,
ಮೊದಲನೇ ಪಾಯಿಂಟಲ್ಲಿ ನೀವು ರೆಸಿಡೆನ್ಷಿಯಲ್ ಕರ್ನಾಟಕನೇ ಆಗಿರಬೇಕು, ಕರ್ನಾಟಕದ ವಾಸಿಯೇ ಆಗಿರಬೇಕು ಅಂತ ಇದೆ. ಎರಡನೇದಲ್ಲಿ ಯಾರು ಆಲ್ರೆಡಿ ಚೀಟಿ ಹೊಂದಿರ್ತಾರೆ ಅವ್ರು ಮಾತ್ರ ಅರ್ಜಿನ ಹೊಸದಾಗಿ ಸಲ್ಲಿಸಬಹುದು ಅಂತ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಏನೇ ಆದ ಒಂದು ಎಡಿಟ್ ಆಪ್ಷನ್, ಇವಾಗ ನಿಮ್ಮ ಮಗಳು ಮದುವೆ ಆಗಿ ಹೋಗಿದ್ದು ಅವಳಿಗೆ ಕಾರ್ಡಲ್ಲಿ ಹೆಸರು ತೆಗಿಬೇಕು, ಇಲ್ಲ ನಿಮ್ಮ ಸೊಸೆ ನಿಮ್ಮ ಕಾರ್ಡಲ್ಲಿ ಸೇರಿಸಬೇಕು, ಇಲ್ಲ ನಿಮಗೆ ಮಕ್ಕಳಿದ್ದಾರೆ ಮಕ್ಕಳನ್ನು ಸೇರಿಸಬೇಕು, ಮಕ್ಕಳು ಸೇರಿಸಬೇಕು, ಈ ಥರ ಯಾವುದೇ ಒಂದು ಎಡಿಟ್ ಮಾಡೋ ಒಂದಿದ್ರೆ ಅದು ಪಡಿತರ ಚೀಟಿಗೆ ಹಾಕ್ಬೋದು, ಅರ್ಜಿ ಹಾಕ್ಬೋದು. ಮತ್ತು ಕುಟುಂಬದಲ್ಲಿ ನಿಮಗೆ ವಾರ್ಷಿಕವಾಗಿ ಎಷ್ಟು ಆದಾಯ ಇದೆ, ಯಾವ ಕಡೆಯಿಂದ ಇನ್ಕಮ್ ಇದೆ, ನಿಮ್ಮ ಇನ್ಕಮ್ ಎಷ್ಟಿದೆ ಏನು ಅಂತ ನೋಡಿ ನಿಮ್ಮ ವಾರ್ಷಿಕ ಆದಾಯದ ಮೇಲೆ, ನಿಮ್ಮ ಒಂದು ಸಂಬಳದಾಗ್ಬೋದು, ನಿಮಗೆ ಬರೋ ಆದಾಯದ ಮೂಲದಿಂದ ಆದಾಯದ ಮೇಲೆ ನಿಮಗೆ ಸರ್ಕಾರವು ಒಂದು ಅಪ್ಲಿಕೇಶನ್ ಹಾಕುವಾಗಲೇ ನೀವು ಇನ್ಕಮ್ ಏನಂತ ಕೊಡ್ತೀರಾ ಅದ್ರ ಬೇಸ್ಡ್ ಆನಲ್ಲಿ ನಿಮಗೆ APL ಕಾರ್ಡ್ ಕೊಡಬೇಕಾ ಅಥವಾ BPL ಕಾರ್ಡ್ ಕೊಡಬೇಕಾ ಅನ್ನೋದು ಕೂಡ ಇದೇ ಒಂದು ಅಪ್ಲಿಕೇಶನ್ ಹಾಕುವಾಗ ಅಲ್ಲೇ ನಿಮಗೆ ನಿರ್ಧಾರ ಆಗುತ್ತೆ, ಅದು APL ಅಥವಾ BPL ಅಂತೇಳಿ. ಹಾಗಾಗಿ ಈ ಒಂದು ಅರ್ಜಿ ಸಲ್ಲಿಸೋಕ್ಕೆ ಬೇಕಾದಂತಹ ಅಗತ್ಯವಾದ ದಾಖಲೆಗಳು ಯಾವುದು ಅಂತ ಹೇಳಿದ್ರೆ ಈ ಕೆಳಗಿನಲ್ಲಿ ಇದೆ ನೋಡಿ, ಅಂತಹ ದಾಖಲೆಗಳು ನಮಗೆ ಬೇಕಾಗಿದೆ ಸ್ನೇಹಿತರೆ. ಮೊದಲನೇದಾಗಿ ಮತದಾರರ ಗುರುತಿನ ಚೀಟಿ ಅಂದರೆ ವೋಟರ್ ID ಬೇಕು. ನೀವೆಲ್ಲ ವೋಟ್ ಹಾಕ್ತಿರಲ್ವ, ಆ ಒಂದು ವೋಟರ್ ID ಮತದಾರರ ID ಚೀಟಿ ಬೇಕು. ಮತ್ತು ನಿಮ್ಮ ಆಧಾರ್ ಕಾರ್ಡ್ ಬೇಕು. ಆಧಾರ್ ಕಾರ್ಡ್ ಮತ್ತು ನಿಮ್ಮ ವಯಸ್ಸಿನ ಪ್ರಮಾಣ ಪತ್ರ ಅಂದರೆ ನಿಮಗೆ ಏಜ್ ಸರ್ಟಿಫಿಕೇಟ್ ಪ್ರೂಫ್ಗೂ ಕೂಡ ಒಂದು ವಯಸ್ಸಿನ ಪ್ರಮಾಣ ಪತ್ರ ಅಂದರೆ ಅದು ನಿಮ್ಗೆ ಜೆರಾಕ್ಸ್ ಆದರೂ ಆಗುತ್ತೆ, ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ಆಗುತ್ತೆ. ವಾಹನ ಚಲಾನ ಪರಣ ಅಂದರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅದು ಕೂಡ ಬೇಕಾಗುತ್ತೆ. ಜೊತೆಗೆ ನಿಮ್ಮ 2 ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಫೋಟೋ ಕೂಡ ಬಹುಮುಖ್ಯ, ಬೇಕೇ ಬೇಕು. ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಬೇಕು. ಸ್ವಯಂ ಘೋಷಿತ ಪ್ರಮಾಣ ಪತ್ರ, ಇವಾಗ ಸ್ನೇಹಿತರೆ ನಿಮ್ಮ ರೆಸಿಡೆನ್ಷಿಯಲ್ ಪ್ರೂಫ್ ಆಗ್ಬೋದು, ಇಲ್ಲ ಅಂತ ಹೇಳಿದರೆ ನೀವು ವಾಸ ಇರೋವಂತಹ ಪ್ರೂಫ್ ಆಗ್ಬೋದು, ನೀವು ಕರ್ನಾಟಕದವರೇ ಅನ್ನೋದು ಏನಿರುತ್ತೆ, ಇಷ್ಟು ದಾಖಲೆಗಳೊಂದಿಗೆ ನೀವು ಅರ್ಜಿಯನ್ನು ಸಲ್ಲಿಸೋ ಮುಂಚೆ ಇಷ್ಟು ದಾಖಲೆಗಳನ್ನು ನೀವು ಒದಗಿಸ್ಕೊಂಡಿರಲೇಬೇಕು. ಯಾಕೆ ಅಂತ ಹೇಳಿದ್ರೆ ನೀವು ಇದರಲ್ಲಿ ಒಂದು ದಾಖಲಾತಿಗಳು ಕರೆಕ್ಟಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಪ್ಲಿಕೇಶನ್ ತಗೊಳ್ಳೋದಿಲ್ಲ. ಹಾಗಾಗಿ ಇಷ್ಟು ದಾಖಲೆಗಳನ್ನು ನೀವು ರೆಡಿ ಮಾಡಿಟ್ಕೊಂಡು ಮತ್ತೆ ನೀವು ಅರ್ಜಿ ಸಲ್ಲಿಸೋಕ್ಕೆ ಹೋಗಿ ಸ್ನೇಹಿತರೆ. ಮತ್ತು ನೀವು ಯಾರನ್ನಾದರೂ ಇವಾಗ ಸೇರಿಸ್ತಾ ಇದ್ದೀರಾ ಅಂದರೆ ಅವರ ಭಾವಚಿತ್ರಗಳನ್ನು ತೊಗೊಂಡು ಹೋಗಿ, ಅವರ ವಯಸ್ಸಿನ ಪ್ರಮಾಣ ಪತ್ರನೂ ತೊಗೊಂಡೋಗಿ, ಅವರ ಆಧಾರ್ ಕಾರ್ಡ್ ಮಾಡಿಸಿದ್ರೆ ಆಧಾರ್ ಕಾರ್ಡ್ ತೊಗೊಂಡೋಗಿ, ಆಮೇಲೆ ಫೋಟೋ ತೊಗೊಂಡೋಗಿ, ಮೊಬೈಲ್ ನಂಬರ್ ತೊಗೊಂಡೋಗಿ, ಇಷ್ಟು ದಾಖಲೆಗಳನ್ನು ಸಂಗ್ರಹಿಸಿ ಮತ್ತೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅರ್ಜಿನ ಯಾವ ರೀತಿ ಸಲ್ಲಿಸಬೇಕು ಅಂತ ನೋಡಿದರೆ ಈ ದಾಖಲೆಗಳನ್ನೆಲ್ಲ ನೀವು ಸ್ಕ್ಯಾನ್ ಮಾಡಿಕೊಂಡು ಅದರದ್ದು ಪ್ರತಿ ಜೆರಾಕ್ಸ್ಗಳನ್ನ ನೀವು ಅರ್ಜಿಯೊಂದಿಗೆ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅರ್ಜಿ ಸಲ್ಲಿಸುವ ಹೇಗೆ ವಿಧಾನ ಅಂತ ಹೇಳಿದ್ರೆ ಅರ್ಜಿದಾರರು ahara.kr.nic.in ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಇಲ್ಲಿ ಬೋಲ್ಡ್ ಆಗಿರುವಂತಹ ಒಂದು ಲಿಂಕ್ ಇದೆ ನೋಡಿ ಸ್ನೇಹಿತರೆ, ಅದಕ್ಕೆ ನೀವು ವಿಸಿಟ್ ಮಾಡಿ ಅಲ್ಲಿ ನೀವು ಈ ಸೇವೆಗಳು ವಿಭಾಗವನ್ನು ಆಯ್ಕೆ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ ರಿಲೇಟೆಡ್ ಏನೇ ಅಪ್ಡೇಟ್ ಮಾಡಬೇಕು, ನಿಮ್ಮ ಆಧಾರ್ ಕಾರ್ಡ್ ರಿಲೇಟೆಡ್ ಏನೇ ನೀವು ಫೀಡ್ ಮಾಡಬೇಕು, ಯಾವುದೇ ಒಂದು ಇದ್ರೂ ಕೂಡ ಇಲ್ಲಿ ಕಾಣಿಸ್ತಾ ಇರುವಂತಹ ಒಂದು ವೆಬ್ಸೈಟ್ ಏನಿದೆ ahara.kr.nic.in ಅನ್ನೋ ಒಂದು ವೆಬ್ಸೈಟ್ಗೆ ಅರ್ಜಿದಾರರು ನೀವು ವೆಬ್ಸೈಟ್ನ ವೀಕ್ಷಣೆ ಮಾಡಬೇಕು. ಆ ವೆಬ್ಸೈಟ್ ಒಂದ್ಸಲಿ ಓಪನ್ ಆದಮೇಲೆ ನಿಮಗೆ ಕೆಲವೊಂದು ಆಪ್ಷನ್ಸ್ಗಳು ಸಿಗುತ್ತೆ. ಆ ಆಪ್ಷನ್ಸ್ಗಳಲ್ಲಿ ನೀವು ಮೊದಲನೇದಾಗಿ ನೀವು ಈ ಸೇವೆಗಳು ಅನ್ನೋ ಒಂದು ಆಪ್ಷನ್ಸ್ ಇರುತ್ತೆ. ಆ ಆಪ್ಷನ್ನ ನೀವು ಅದೇ ಒಂದು ವಿಭಾಗವನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀವು ಅದನ್ನು ಈ ಸೇವೆಗಳು ಅನ್ನೋ ವಿಭಾಗವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಂತರ ಅಲ್ಲಿ ಆಯ್ಕೆ ಮಾಡ್ಕೊಂಡಿದ ನಂತರ ನೀವು ಈ ಪಡಿತರ ಚೀಟಿ ಅಂತ ಏನಿರುತ್ತೋ ಅದನ್ನು ನೀವು ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಮಾಡಿದ ನಂತರ ಅಲ್ಲಿ ನೀವು ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವ ಲಿಂಕ್ ತೆರೆಯಬೇಕು ಅಂತ ಇರುತ್ತೆ. ಅಂದರೆ ಹೊಸ ಪಡಿತರ ಚೀಟಿ ಅನ್ನೊಂದು ಹೆಸರಿರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿ ಅದು ಓಪನ್ ಆಗಿದ ತಕ್ಷಣ ನಿಮ್ಮ ಭಾಷೆಯನ್ನು ಆಯ್ಕೆ ಮಾಡಬೇಕು, ಕನ್ನಡನ ಇಂಗ್ಲೀಷ್ ಅಂತ ಆಯ್ಕೆ ಮಾಡಬೇಕು. ಅದು ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳುತ್ತೆ, ಮಾಹಿತಿಯನ್ನು ಕೇಳುತ್ತೆ, ಅದು ಎಲ್ಲನೂ ಕೂಡ ವಿವರಗಳನ್ನ ನಿಮ್ಮ ಹೆಸರು, ನಿಮ್ಮ ಹೆಂಡತಿ ಹೆಸರು, ನಿಮ್ಮ ಮಕ್ಕಳ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು, ಎಲ್ಲರ ಹೆಸರನ್ನು ಕೂಡ ನಮೂದಿಸಬೇಕು. ಮತ್ತು ಅದು ಕೇಳೋ ಪ್ರಶ್ನೆ ಎಲ್ಲದಕ್ಕೂ ನೀವು ಉತ್ತರವನ್ನು ಕೊಟ್ಟು ಅದೆಲ್ಲನೂ ನೀವು ಟೈಪ್ ಮಾಡಿ ಎಲ್ಲ ಆದಮೇಲೆ ನಿಮಗೆ BPL ಅಥವಾ APL ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸುತ್ತಿದ್ದನ್ನು ಸೂಚಿಸಬೇಕು. ಅಂದರೆ ನೀವು ಯಾವ ಕಾರ್ಡಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಅದಕ್ಕೆ ಕೇಳುತ್ತೆ. APL ಆದರೆ APL ಅಂತ ಸೆಲೆಕ್ಟ್ ಮಾಡಿ, BPL ಆದರೆ BPL ಅಂತ ಸೆಲೆಕ್ಟ್ ಮಾಡಿ. ಅದು ಯಾವೆಲ್ಲ ಡಾಕ್ಯುಮೆಂಟ್ಸ್ ನಾನು ಆವಾಗಲೇ ನಿಮ್ಗೆ ಹೇಳ್ದೆ ಕೇಳಿರುತ್ತೆ, ಆ ಪ್ರತಿಯೊಂದು ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಪ್ರತಿ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಹಾಗಾಗಿ ಆ ದಾಖಲೆಗಳೆಲ್ಲ ಅಪ್ಲೋಡ್ ಮಾಡಿದ ನಂತರ ನೀವು ಒಂದ್ಸತಿ ಎಲ್ಲನೂ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಫಸ್ಟಿಂದನೂ ಕರೆಕ್ಟಾಗಿ ಎಲ್ಲ ಹೆಸರು ಫೀಡ್ ಮಾಡಿದ್ದೀರಾ, ಇನಿಷಿಯಲ್ಸ್ ಎಲ್ಲ ಕರೆಕ್ಟಾಗಿ
ಆಗಿದೆಯಾ, ಎಲ್ಲರ ನೇಮ್ ಬಿಟ್ಟು ಹೋಗದೆ ಫೀಡ್ ಮಾಡಿದ್ದೀರಾ, ಅದೇನೇನು ಕೇಳುತ್ತೆ, ಅದು ತಂದೆ ತಾಯಿ ಹೆಸರು ಅವ್ರದ್ದು ಪ್ರೂಫ್ ಏನೇನು ಕೇಳುತ್ತೆ ಎಲ್ಲನೂ ನೀವು ಮೆನ್ಷನ್ ಮಾಡಿದ್ದೀರಾ, ಕರೆಕ್ಟಾಗಿ ಚೆಕ್ ಮಾಡಿ ನೀವು APLಗೆ ಮಾಡ್ತಾಯಿದ್ದೀರಾ BPLಗೆ ಮಾಡ್ತಾಯಿದ್ದೀರಾ ಅನ್ನೋ ಕರೆಕ್ಟಾಗಿ ಅಲ್ಲಿ ನೋಡಿಕೊಂಡು APL ಅಥವಾ BPLನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ಅದು ಸೆಲೆಕ್ಟ್ ಮಾಡಿದ ಮೇಲೆ ಇವಾಗ APL ಅಂತ ಕೇಳಿದ್ರೆ APLಗೆ ಅದು ಏನು ಸರ್ಟಿಫಿಕೇಟ್ ರಿಲೇಟೆಡ್ ಕೇಳುತ್ತೋ ಅದನ್ನು ಅಪ್ಲೋಡ್ ಮಾಡಿ. BPL ಕೇಳಿದ್ರೆ ಇನ್ನೂ ಹೆಚ್ಚಿಗೆ ಏನಾದರೂ ಕೇಳಿದ್ರೆ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಮಾತ್ರ ಎರಡಕ್ಕೂ ಒಂದೇ ಥರನಾದರೂ ಇರ್ಬೋದು, ಇಲ್ಲಾಂದರೆ ಲೆಸ್ ಡಾಕ್ಯುಮೆಂಟ್ಸ್ ಆದರೂ ಇರ್ಬೋದು. ಫಸ್ಟ್ ನಾನು ಏನೆಲ್ಲ ಡಾಕ್ಯುಮೆಂಟ್ಸ್ ಹೇಳಿದ್ದೀನಿ ಅಷ್ಟನ್ನು ಕೂಡ ರೆಡಿ ಮಾಡ್ಕೊಳ್ಳಿ. ಈ ಹಂತಗಳ ಬಳಿಕ ನೀವು ಅರ್ಜಿ ಪ್ರಕ್ರಿಯೆಯಲ್ಲಿ ಪೂರ್ಣಗೊಳ್ಳುತ್ತೆ. ಇಲ್ಲಿಗೆ ನಿಮ್ಮದು ಅರ್ಜಿಗಳು ಕಂಪ್ಲೀಟಾಗಿ ಮುಗಿಯುತ್ತೆ. ಮತ್ತೆ ನೀವು ಅರ್ಜಿ ಸಲ್ಲಿಸಿದ ಮೇಲೆ ಸರ್ಕಾರ ಏನು ಮಾಡುತ್ತೆ, ನಿಮ್ಮ ಅರ್ಜಿ ಸಲ್ಲಿಕೆ ಆಯಿತು ಸರ್ಕಾರ ಮುಂದೆ ಏನು ಕ್ರಮ ತಗೊಳ್ಳುತ್ತೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಹಲವಾರು ಅನರ್ಹ ಕುಟುಂಬಗಳು ನಕಲಿ ದಾಖಲೆಗಳನ್ನು ನೀಡಿ BPL ಪಡಿತರ ಚೀಟಿಯನ್ನು ಪಡೆಯುತ್ತಿರುವುದನ್ನು ಪತ್ತೆ ಮಾಡಿದೆ. ಇದು ಸರ್ಕಾರ ಈ ಕೆಲಸದಲ್ಲಿ ತುಂಬ ಫಾರ್ವರ್ಡ್ ಆಗಿ ಮುಂದೆ ನಡ್ಕೊಂಡು ಯಾರೆಲ್ಲ ಪಡಿತರ ಚೀಟಿನ ಮಿಸ್ಯೂಸ್ ಮಾಡಿ BPL ಕಾರ್ಡ್ ತಗೋತಾ ಇದ್ದಾರೆ ಅವ್ರನ್ನೆಲ್ಲರನ್ನು ಇವಾಗ ಕಂಡುಹಿಡಿದಿದೆ. ಇಂತಹ ಚೀಟಿಗಳನ್ನ ಅದು ರದ್ದುಪಡಿಸಿದೆ, ಅಂದರೆ ಕ್ಯಾನ್ಸಲ್ ಮಾಡ್ತಾ ಇದೆ. ಜೊತೆಗೆ ಈ ಒಂದು ಪಡಿತರ ಚೀಟಿಯಲ್ಲಿ ಶ್ರೀಮಂತರು ಪಡೆದಿರುವ ಪಡಿತರ ಕಾರ್ಡ್ಗಳನ್ನು ಕೂಡ ವಾಪಸ್ ಪಡೆಯುವ ಕ್ರಮವನ್ನು ಕೂಡ ಸರ್ಕಾರ ಕೈಗೊಂಡಿದೆ. ಯಾರೆಲ್ಲ ಆಲ್ರೆಡಿ ತಗೊಂಡಿದ್ದಾರೆ ಪಡಿತರ ಈ ರೇಷನ್ ಕಾರ್ಡ್ನ ಅದನ್ನು ಗೌರ್ಮೆಂಟು ಮತ್ತೆ ಅವ್ರ ಕೈಯಿಂದ ವಾಪಸ್ ಕೂಡ ತಗೊಳ್ತಾ ಇದೆ. ಇದ್ರ ಜೊತೆಗೆ ನಿಧಾನವಾಗಿ ಯಾರೆಲ್ಲ ಅರ್ಹ ಕುಟುಂಬಗಳಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು, ಹೊಸ ಅರ್ಜಿಗಳಿಗೆ ಪ್ರಕ್ರಿಯೆಯನ್ನು ಆರಂಭಿಸಬೇಕು ಅನ್ನೋ ಒಂದು ಕಾರ್ಯನೂ ಕೂಡ ಅದು ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಇದು ಸರ್ಕಾರದ ಕೈಯಲ್ಲಿದೆ. ಸರ್ಕಾರ ಯಾರ ಅರ್ಜಿ ಸಲ್ಲಿಸಿದ್ದನ್ನು ನಮೂದನೆಯನ್ನು ಚೆಕ್ ಮಾಡಿ ಪರಿಶೀಲನೆ ಮಾಡಿ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಿ ಅರ್ಹರಿದ್ದು ಅವರು ತೀರಾ ತುಂಬ ಅರ್ಹ ಕುಟುಂಬದವರು ಇದ್ದಾರೆ, ಅವ್ರಿಗೆಲ್ಲ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಅನ್ನೋ ಕುಟುಂಬಗಳಿಗೆ ಮಾತ್ರ BPL ಕಾರ್ಡ್ನ ಕಲ್ಪಿಸ್ಕೊಡ್ತಾ ಇದೆ. ಮತ್ತು ಶ್ರೀಮಂತರ ಪಡಿತರ ಚೀಟಿಗಳನ್ನ ಅದು ರದ್ದು ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಪಡಿತರ ಚೀಟಿ ಕೇವಲ ಅಗ್ಗದ ದರದಲ್ಲಿ ಆಹಾರ ಧಾನ್ಯಗಳನ್ನು ಪಡೆಯಲು ಮಾತ್ರ ಅಲ್ಲ. ನೋಡಿ ಸ್ನೇಹಿತರೆ, ಯಾಕೆ ಅಂದರೆ ಬರೀ ಒಂದು ಪಡಿತರ ಚೀಟಿಯಿಂದ ನಮಗೆ ಬರೀ ಧಾನ್ಯಗಳು ಸಿಗುತ್ತೆ, ಆಹಾರ ಸಿಗುತ್ತೆ ಅನ್ನೋದಷ್ಟೇ ಅಲ್ಲ. ಒಂದು ರೇಷನ್ ಕಾರ್ಡಿಂದ ನಾನಾ ರೀತಿಯ ಅನುಕೂಲಗಳಿದೆ. ಏನಂತ ಹೇಳಿದ್ರೆ ಅನೇಕ ಕಲ್ಯಾಣ ಯೋಜನೆಗಳಿದೆ, ವಿದ್ಯಾರ್ಥಿ ವೇತನಗಳಿದೆ, ಗೃಹ ನಿರ್ಮಾಣ ಮಾಡಬೇಕು, ನಿಮಗೆ ಸಬ್ಸಿಡಿ ಪಡಿಬೇಕು, ಅದಕ್ಕೂ ಕೂಡ ತುಂಬ ಅಗತ್ಯವಾದಾಗಿ ರೇಷನ್ ಕಾರ್ಡ್ ಬೇಕು. ಮತ್ತು ಅರ್ಹರು ಮತ್ತು ತಮ್ಮ ಅರ್ಜಿಯನ್ನು ಸಮಯಕ್ಕೆ ಸರಿಯಾಗಿ ಸಲ್ಲಿಸಬೇಕು. ತಪ್ಪು ಮಾಹಿತಿ ಅಥವಾ ನಕಲಿ ದಾಖಲೆಗಳನ್ನ ಬಳಸಿದ್ರೆ ಚೀಟಿ ಕೂಡ ಅಲ್ಲಿ ರದ್ದಾಗುತ್ತೆ, ಅಂದರೆ ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ ಕಾನೂನು ಕೂಡ ಕಠಿಣವಾದ ಕ್ರಮವನ್ನು ತಗೊಳ್ಳುತ್ತೆ. ಯಾಕೆ ಅಂದರೆ ಸ್ನೇಹಿತರೆ, ಪ್ರತಿಯೊಬ್ಬರು ನೋಡಿ ಎಷ್ಟೇ ಒಂದು ಲೆವೆಲ್ ರಿಚ್ ಇದ್ದರೂ ಕೂಡ ಅವರು APL ಕಾರ್ಡ್ಗಿಂತ BPL ಕಾರ್ಡ್ನೇ ಬಳಸ್ತಾರೆ. ಏಕೆಂದರೆ ಸರ್ಕಾರದಲ್ಲಿ ಕೊಡುವಂತಹ ನಾನಾ ರೀತಿಯ ಒಂದು ಆಸ್ಪತ್ರೆಯ ಯೋಜನೆಗಳಾಗ್ಬೋದು, ಇಲ್ಲ ಕಲ್ಯಾಣ ಯೋಜನೆಗಳಾಗ್ಬೋದು, ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗೋದಾಗ್ಬೋದು, ಇಲ್ಲಾಂದರೆ ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಗೌರ್ಮೆಂಟಿಂದ ನಿಮಗೆ ಅಮೌಂಟ್ ಸಿಗುತ್ತೆ. BPL ಕಾರ್ಡ್ ಇದ್ದರೆ ನಿಮಗೆ ಎಷ್ಟೋ ಅಮೌಂಟ್ ಅಂತ ಕೊಡ್ತಾರೆ, ಅದರಲ್ಲೂ ಕೂಡ ನೀವು ತಗೋಬೋದು. ಮತ್ತು ನಿಮಗೆ ಸಬ್ಸಿಡಿ ಇರುವಂತಹ ನಾನಾ ರೀತಿಯ ಸಬ್ಸಿಡಿ ಮುಖಾಂತರ ಇರುವಂತಹ ಲೋನ್ಗಳು ಸಿಗುತ್ತೆ. ಇದೆಲ್ಲ ಬೇಕು ಅಂದರೆ ನಮಗೆ ಪಡಿತರ ಚೀಟಿ ಬೇಕು. ಹಾಗಾಗಿ ನೀವು ಅರ್ಹ ಫಲಾನುಭವಿಗಳಾಗಿ ಈ ಒಂದು ಅವಕಾಶವನ್ನು ಕಳೆದುಕೊಳ್ಳದೆ ತಕ್ಷಣವೇ ಅರ್ಜಿ ಸಲ್ಲಿಸಿ. ಇದು ನಿಮಗೆ ಸೂಕ್ತವಾದ ಸಮಯ ಅಂತ ಹೇಳಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ತುಂಬ ಒಳ್ಳೆ ವೀಡಿಯೋಸ್ ಬರುತ್ತೆ, ಅಪ್ಡೇಟ್ಸ್ ಬರುತ್ತೆ. ಫಾಲೋ ಮಾಡೋದ್ರಿಂದ ನೀವೆಲ್ಲ ವೀಡಿಯೋಸ್ ಬಗ್ಗೆ ತಿಳ್ಕೊಳ್ಬೋದು. ಪಡಿತರ ಚೀಟಿನ ಯಾವ ಥರ ಅಪ್ಲೈ ಮಾಡಬೇಕು ಅಂತ ನಿಮಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್